Hello my dear students. The Man in Black, ಒಲಿವರ್ ಗೋಲ್ಡ್ ಸ್ಮಿತ್ ರವರ ಪ್ರಸಿದ್ಧವಾದಂತಹ ದ ಸಿಟಿಸನ್ಸ್ ಆಫ್ ದಿ ವರ್ಲ್ಡ್ ಈ ಒಂದು ಎಸ್ಸೆಗಳ ಸಂಗ್ರಹದಿಂದ ತೆಗೆದುಕೊಂಡಿರ್ತಕ್ಕಂತಹ ಒಂದು ಎಸ್ಸೆ ಆಗಿರುತ್ತೆ. ದ ಮ್ಯಾನ್ ಇನ್ ದ ಬ್ಲ್ಯಾಕ್, ಇದು ಒಲಿವರ್ ಗೋಲ್ಡ್ ಸ್ಮಿತ್ ರವರು ಈ ಒಂದು ಕಾಲ್ಪನಿಕವಾದಂತಹ ಎಸ್ಸೆಯನ್ನು ನೀಡಿರ್ತಾರೆ. ಇಲ್ಲಿ ಒಲಿವರ್ ಗೋಲ್ಡ್ ಸ್ಮಿತ್ ರವರು ಕಪ್ಪು ಬಟ್ಟೆಯನ್ನು ಧರಿಸಿರ್ತಕ್ಕಂಥ ವ್ಯಕ್ತಿ, ಇಂಗ್ಲೆಂಡ್ನಲ್ಲಿ ಆ ವ್ಯಕ್ತಿ ಒಂದು ಕಠೋರವಾಗಿ ಕಂಡರೂ ಸಹ ಆದರೆ ಆತನು ಇನ್ನರ್ ಹಾರ್ಟ್ನಲ್ಲಿ ತುಂಬ ಜನರಸ್, ಒಳ್ಳೆಯ ಸಹೃದಯವಂತಹ ವ್ಯಕ್ತಿ ಅಂತಕ್ಕಂಥದ್ದನ್ನು ಈ ಎಸ್ಸೆ ಮೂಲಕ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಕಾಲ್ಪನಿಕವಾಗಿ ಒಬ್ಬ ಟ್ರಾವೆಲರ್, ಚೈನೀಸ್ ಟ್ರಾವೆಲರ್ ಇಂಗ್ಲೆಂಡ್ಗೆ ಬಂದಾಗ ಆತ ಈ ಒಂದು ದ ಮ್ಯಾನ್ ಇನ್ ದ ಬ್ಲ್ಯಾಕ್, ಕಪ್ಪು ಬಟ್ಟೆಯನ್ನು ಧರಿಸಿರ್ತಕ್ಕಂತಹ ಒಬ್ಬ ವ್ಯಕ್ತಿಯ ನಡವಳಿಕೆಗಳು, ಆತ ಹೇಗೆ ಜನರ ಮುಂದೆ ಆತ ನಡೆದುಕೊಳ್ತಾನೆ, ಆತ ಕಪ್ಪು ಬಟ್ಟೆಯನ್ನು ಧರಿಸಿ ಕಠೋರವಾಗಿ ಕಂಡರೂ ಕಠೋರವಾಗಿ ಇರಬೇಕು ಅಂದುಕೊಂಡರೂ ಸಹ ಆತ ಹೇಗೆ ಒಬ್ಬ ಸಿಂಪಥೆಟಿಕ್, ಕರುಣೆಯುಳ್ಳ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ ಅಂತಕ್ಕಂಥದ್ದು ಈ ಒಂದು ಎಸ್ಸೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಈ ಎಸ್ಸೆಯ ಒಂದು ಪೂರ್ಣವಾದಂತಹ ಕನ್ನಡದ ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಇಲ್ಲಿ ಅಲ್ಟಾಂಗಿ ಒಬ್ಬ ಇಮ್ಯಾಜಿನರಿ ಟ್ರಾವೆಲರ್, ಚೀನಿಯ ಪ್ರವಾಸಿಗ, ಆತ ಇಂಗ್ಲೆಂಡ್ಗೆ ಭೇಟಿ ನೀಡಿರ್ತಾನೆ. ಗೋಲ್ಡ್ ಸ್ಮಿತ್ ಏನು ಮಾಡ್ತಾರೆ, ಈ ಒಂದು ಪಾತ್ರದ ಮೂಲಕ ಇಂಗ್ಲೀಷ್ ಜೀವನ, ಸಂಸ್ಕೃತಿ, ಅವರ ಸಂಪ್ರದಾಯಗಳನ್ನು ಇಲ್ಲಿ ಸೃಷ್ಟಿಸ್ತಾ ಹೋಗ್ತಾ ಇದ್ದಾರೆ. ನಂತರ ಈ ದ ಮ್ಯಾನ್ ಇನ್ ದ ಬ್ಲ್ಯಾಕ್, ಈತ ನೋಡಲು ಒಬ್ಬ ಕಠೋರ ವ್ಯಕ್ತಿಯಂತೆ ಕಂಡರೂ ಸಹ ಈತನ ಹೃದಯವು ತುಂಬ ಕೋಮಲ ಹೃದಯ, ಸಹೃದಯ, ಹಾಗೆ ತುಂಬ ಕರುಣೆಯುಳ್ಳಂತಹ ವ್ಯಕ್ತಿಯಾಗಿರ್ತಾನೆ. ಹಾಗೆ ತಾನು ಇರಬೇಕು ಅಂದ್ಕೋತಾನೆ. ಆದರೆ ಆತನಿಗೆ ಯಾರನ್ನಾದರೂ ಬಡವರನ್ನು ಕಂಡಾಗ ಈ ಒಂದು ಮನಸ್ಥಿತಿ ಹೋಗಿ ಅವರಿಗೆ ಸಹಾಯ ಮಾಡ್ತಾ ಹೋಗ್ತಾನೆ. ಈ ರೀತಿಯಾಗಿ ಆ ದ ಮ್ಯಾನ್ ಇನ್ ದ ಬ್ಲ್ಯಾಕನ್ನು ಒಬ್ಬ ಹ್ಯೂಮರಿಸ್ಟ್, ಒಬ್ಬ ಹಾಸ್ಯಗಾರ ಅಂತ ಸಹ ಒಲಿವರ್ ಗೋಲ್ಡ್ ಸ್ಮಿತ್ ಹೇಳ್ತಾರೆ. ಇಲ್ಲಿ ಅಲ್ಟಾಂಗಿ, ಆ ಚೈನೀಸ್ ಟ್ರಾವೆಲರ್ ಇಂಗ್ಲೆಂಡ್ಗೆ ಬಂದಿರ್ತಾರೆ. ಆ ವ್ಯಕ್ತಿ ಏನು ಮಾಡ್ತಾನೆ, ಒಬ್ಬ ಟ್ರಾವೆಲರ್ ಆಗಿ, ಪ್ರವಾಸಿಗನಾಗಿದ್ದರೂ ಸಹ ಈ ಕಪ್ಪು ಮೀನ್ಸ್ ದ ಮ್ಯಾನ್ ಇನ್ ದ ಬ್ಲ್ಯಾಕ್, ಆ ವ್ಯಕ್ತಿಯನ್ನು ಭೇಟಿ ಮಾಡ್ತಾನೆ. ಆತನ ಬಗ್ಗೆ ಬಹಳಷ್ಟು ಗೌರವವನ್ನು ಈ ಚೈನೀಸ್ ಟ್ರಾವೆಲರ್ ಅಲ್ಟಾಂಗಿ ಹೊಂದಿರ್ತಾರೆ. ಮೂಲತಃ ಅಂದರೆ ಆತನ ಒಂದು ದ ಮ್ಯಾನ್ ಇನ್ ದ ಬ್ಲ್ಯಾಕ್, ಆತನ ಒಂದು ಕ್ಯಾರೆಕ್ಟರ್ ಹೇಗಿರುತ್ತಪ್ಪ ಅಂದರೆ ತುಂಬ ದಯಾಳು, ಬಡವರ ಬಗ್ಗೆ ಬಹಳ ಸಹಾನುಭೂತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಬಟ್ ಅದನ್ನು ತೋರಿಸ್ಕೊಳ್ಳೋಕ್ಕೆ ಆತನಿಗೆ ಒಂದು ರೀತಿ ನಾಚಿಕೆ. ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಏನಿದ್ದಾನೆ, ಆತನಿಗೆ ತನ್ನ ದಾನದ ಗುಣ ಹೆಚ್ಚಾಗಿದೆ, ಆದರೆ ಅದನ್ನು ಮಾಡುವಾಗ ಬೇರೆ ಯಾರಾದರೂ ನೋಡ್ತಾರಲ್ಲ ಅನ್ನೋ ಒಂದು ನಾಚಿಕೆ ಇಟ್ಕೊಂಡಿರ್ತಾನೆ. ಆದರೆ ಆತ ಬ್ಲ್ಯಾಕ್ ಡ್ರೆಸ್ಸನ್ನು ಧರಿಸೋದ್ರಿಂದ ನನ್ನನ್ನು ನೋಡಿದಾಗ ಜನರೆಲ್ಲರೂ ನಾನೊಬ್ಬ ಹಾರ್ಡ್ ಮ್ಯಾನ್, ಕಠೋರವಾಗಿ ಇದ್ದಾನೆ ಅನ್ನೋ ಥರ ತೋರಿಸ್ಕೋಬೇಕು ಅನ್ನೋದು ಆತನ ಒಂದು ಮನಸ್ಸಾಗಿರುತ್ತೆ. ಈ ಒಂದು ತನ್ನ ಮನಸ್ಸಿನ ಹಾಗೆ ಜನರಿಗೆ ತಾನು ಒಂದು ಕಠೋರವಾಗಿ ಹಾರ್ಡ್ ಪರ್ಸನ್ ಅಂತ ತೋರಿಸ್ಕೊಳ್ಳೋದಕ್ಕೆ ಬಹಳಷ್ಟು ಟ್ರೈ ಮಾಡ್ತಾ ಹೋಗ್ತಾನೆ. ಆದರೆ ಅದನ್ನು ಆತ ಕೈಯಲ್ಲಿ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆತನ ಆ ಒಂದು ಕ್ಯಾರೆಕ್ಟರ್ ಬದಲಾಗ್ತಾ ಹೋಗ್ತಾ ಇರುತ್ತೆ. ಯಾವಾಗ ಆತ ಯಾರನ್ನಾದರೂ ಬಡವರನ್ನು, ಯಾರನ್ನಾದರೂ ಒಂದು ನಿರ್ಗತಿಕರನ್ನು ನೋಡಿದ ತಕ್ಷಣ ಆತ ಬದಲಾಗ್ಬಿಡ್ತಾನೆ ಒಬ್ಬ ಜನರಸ್ ಮ್ಯಾನ್ ಆಗಿ. ಇಲ್ಲಿ ಆ ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಮತ್ತು ಅಲ್ಟಾಂಗಿ ಇವರಿಬ್ಬರೂ ಸಹ ಏನು ಮಾಡ್ತಾರೆ, ಪ್ರವಾಸಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಭಿಕ್ಷುಕರ ಬಗ್ಗೆ, ಬಡತನದ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಇಲ್ಲಿ ಆ ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಬಡವರನ್ನು ಸೋಮಾರಿಗಳಿವರು, ಕಪಟಿಗಳು ಅಂತ ಹಂಗಿಸ್ತಾರೆ. ಇವರು ದುಡಿಯೋಕ್ಕೆ ಕೈಲಾಗದೆ ಏನು ಮಾಡ್ತಾರೆ, ಭಿಕ್ಷಾಟನೆಗೆ ಬರ್ತಾರೆ. ನಿಜವಾಗಲೂ ಇವರು ಬಡವರು ಅಲ್ಲ, ಇವರು ಕಪಟಿಗಳು, ಮೋಸಗಾರರು ಅಂತ ಹೇಳಿ ಅವರನ್ನೆಲ್ಲ ಅವರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಬಡವರ ಬಗ್ಗೆ ಮತ್ತು ಭಿಕ್ಷುಕರ ಬಗ್ಗೆ, ನಿರ್ಗತಿಕರ ಬಗ್ಗೆ ಹೇಳ್ತಾರೆ. ಅವರೆಲ್ಲರೂ ವಂಚಕರು, ಇಂಥವರನ್ನೆಲ್ಲ ಜೈಲಲ್ಲಿರೋದಕ್ಕೆ ಇವರು ಅರ್ಹರು ಅಂತ ಸಹ ಅಲ್ಟಾಂಗಿಗೆ ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಹೇಳ್ತಾ ಹೋಗ್ತಾರೆ. ಇಲ್ಲಿ ಆ ಸರ್ಕಾರ ಇವರ ಕಷ್ಟಗಳನ್ನು ನಿವಾರಣೆ ಮಾಡಲು ಬಹಳಷ್ಟು ಕ್ರಮಗಳನ್ನು ಕೈಗೊಂಡಿದೆ. ಆದರೂ ಸಹ ಇವರು ಏನು ಮಾಡ್ತಾ ಇದ್ದಾರೆ, ಆ ಸವಲತ್ತುಗಳನ್ನು ಪಡಿತಾ ಇದ್ದಾರೆ. ಆದರೆ ಇವರು
ಬೀದಿ ಬೀದಿಗಳಲ್ಲಿ ಭಿಕ್ಷಾಟನೆ ಮಾಡ್ತಾ ಅಲ್ಲಿಗೆ ಬರ್ತಕ್ಕಂಥ ಪ್ರಯಾಣಿಕರನ್ನು ಭಿಕ್ಷೆ ಬೇಡ್ತಾ ಅವರನ್ನು ಪೀಡಿಸ್ತಾರೆ ಅಂತ ಹೇಳಿ ಆ ಭಿಕ್ಷುಕರ ಬಗ್ಗೆ, ಬಡವರ ಬಗ್ಗೆ, ಆ ನಿರ್ಗತಿಕರ ಬಗ್ಗೆ ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಈ ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ. ಆ ರೀತಿ ಆ ಅಲ್ಟಾಂಗಿ ಪ್ರವಾಸಿಗನಿಗೆ ಈ ರೀತಿ ಚರ್ಚೆಯನ್ನು ಮಾಡ್ತಾ ಆತನಿಗೆ ಹೇಳ್ತಾ ಹೋಗ್ತಾ ಇರಬೇಕಾದ್ರೆ ಆ ಒಂದು ಸಮಯಕ್ಕೆ ಸರಿಯಾಗಿ ಒಬ್ಬ ವೃದ್ಧ ಅಲ್ಲಿಗೆ ಬರ್ತಾನೆ, ಒಬ್ಬ ಮುದುಕ ಅಲ್ಲಿಗೆ ಬರ್ತಾನೆ ಭಿಕ್ಷೆಯನ್ನು ಬೇಡ್ತಾ. ಆ ಮುದುಕ ತನ್ನ ಸ್ಟೋರಿಯನ್ನು ಹೇಳ್ತಾನೆ. ಏನಂತ ಹೇಳ್ತಾನೆ, ನನ್ನ ಹೆಂಡತಿ ತುಂಬ ಹಸಿವಿನಿಂದ ಇದ್ದಾಳೆ, ನನಗೆ ಮಕ್ಕಳಿದ್ದಾರೆ, 5 ಜನ ಮಕ್ಕಳಿದ್ದಾರೆ, 5 ಮಕ್ಕಳು ಸಹ ಬಹಳ ಹಸಿವಿನಿಂದಿದ್ದಾರೆ, ಅವರಿಗೆ ಸರಿಯಾಗಿ ತಿನ್ನೋಕ್ಕೆ ಊಟ ಇಲ್ಲ, ನನ್ನ ಹೆಂಡತಿ ನನ್ನ ಮಕ್ಕಳು ಸಾಯುವ ಸ್ಥಿತಿಯಲ್ಲಿದ್ದಾರೆ, ನನಗೆ ಏನಾದರೂ ದಾನ ಮಾಡಿ ಅಂತ ಹೇಳಿ ಆತ ಏನು ಮಾಡ್ತಾನೆ, ಬಂದು ಈ ಅಲ್ಟಾಂಗಿ ಮತ್ತು ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಯಾರಿದ್ದಾರೆ ಅವರ ಮುಂದೆ ತನ್ನ ಕಷ್ಟವನ್ನು ಹೇಳ್ಕೊಳ್ತಾ ಭಿಕ್ಷೆಯನ್ನು ಬೇಡ್ತಾನೆ. ಆ ಮಾತುಗಳನ್ನು ಕೇಳಿಸ್ಕೊಂಡಂತಹ ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಕರಗಿ ಹೋಗ್ತಾನೆ. ಇದಕ್ಕೆ ಸ್ವಲ್ಪ ಹೊತ್ತಿಗೆ ಮುಂಚೆ ಅಲ್ಟಾಂಗಿ ಜೊತೆ ಹೇಳ್ತಾ ಇರ್ತಾನೆ, ಬಡವರು, ಅವರು ನಿರ್ಗತಿಕರು, ವಂಚಕರು, ಕಪಟರು, ಸುಮ್ಮನೆ ಇಲ್ಲದೆ ಇರ್ತಕ್ಕಂಥ ಕಥೆಯನ್ನು ಕಟ್ಟಿ ಭಿಕ್ಷೆಯನ್ನು ಬೇಡ್ತಾರೆ, ಟ್ರಾವೆಲರ್ಸ್ನೆಲ್ಲ ಪೀಡಿಸ್ತಾರೆ ಅಂತ ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಆ ಮುದುಕ ಹೇಳ್ತಕ್ಕಂಥ ಆ ಒಂದು ಸ್ಟೋರಿಯನ್ನು ಕೇಳಿ ಕರಗಿ ಹೋಗ್ತಾರೆ. ಅದನ್ನು ನೋಡಿದಂಥ ಅಲ್ಟಾಂಗಿ ದ ಮ್ಯಾನ್ ಇನ್ ದ ಬ್ಲ್ಯಾಕ್ನ ಕಡೆ ನೋಡದೆ ಬೇರೆ ಕಡೆಗೆ ನೋಡ್ತಾ ಇರ್ತಾರೆ. ಅಂದರೆ ಈ ಅಲ್ಟಾಂಗಿ ಕೂಡ ಅದನ್ನ ಆ ಮುದುಕನ ಮಾತುಗಳನ್ನು ಕೇಳಿಸ್ಕೊಂಡಿರ್ತಾನೆ. ಆದರೆ ಆತ ಏನು ಮಾಡ್ತಾನೆ, ಈ ಮುದುಕ ಮತ್ತು ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಕಡೆ ನೋಡದೆ ಬೇರೆ ಕಡೆಗೆ ನೋಡೋ ರೀತಿಯಲ್ಲಿ ನಿಂತಿರ್ತಾನೆ. ಆಗ ಆ ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಏನು ಮಾಡ್ತಾನೆ, ಆ ಜನರನ್ನು ನೋಡ್ತಾ ಏನು ಮಾಡ್ತಾನೆ, ತನ್ನ ಕೈಯಲ್ಲಿ ತನ್ನ ಒಂದು ಜೇಬಿನಲ್ಲಿರ್ತಕ್ಕಂತಹ ಒಂದು ಬೆಳ್ಳಿಯ ನಾಣ್ಯ ಅಥವಾ ಒಂದು ಬೆಳ್ಳಿಯ ಒಂದು ನಾಣ್ಯವನ್ನು ತೆಗೆದು ಆ ಮುದುಕನ ಕೈಗೆ ಕೊಡ್ತಾನೆ. ಅಂದರೆ ಇಲ್ಲಿ ಆ ಒಂದು ಭಿಕ್ಷುಕರ ಬಗ್ಗೆ ಕಠೋರವಾಗಿ ಮಾತಾಡಿ ಹೇಳಿದಂಥ ವ್ಯಕ್ತಿಯೇ ಆತನಿಗೆ ಸಹಾಯ ಮಾಡ್ತಾನೆ. ನಂತರ ಈ ಟ್ರಾವೆಲರ್ ಅಲ್ಟಾಂಗಿ ಮತ್ತು ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಇವರಿಬ್ಬರು ಏನು ಮಾಡ್ತಾರೆ, ಮತ್ತೊಬ್ಬ ಭಿಕ್ಷುಕನನ್ನು ಭೇಟಿ ಮಾಡ್ತಾರೆ. ಅವನು ಯಾರಪ್ಪ ಅಂದರೆ ಅವನೊಬ್ಬ ಸೇಲರ್, ಒಬ್ಬ ನಾವಿಕನಾಗಿರ್ತಾನೆ. ಅವನು ತನ್ನ ಕಾಲನ್ನು ಕಳೆದುಕೊಂಡಿರ್ತಾನೆ. ಆತ ಒಂದು ವುಡನ್ ಲೆಗ್ ಅಂದರೆ ಒಂದು ಕಾಲಿಗೆ ಮರದ ಕಾಲನ್ನು ಜೋಡಿಸ್ಕೊಂಡಿರ್ತಾನೆ. ಆತ ಏನು ಮಾಡ್ತಾನೆ, ಕಟ್ಟಿಗೆಗಳ ಚೂರ ಒಂದು ವುಡ್ ಬಂಡಲ್ ಆಫ್ ಚಿಪ್ಸ್ ಅಂದಾಗ ಒಂದು ಕಟ್ಟಿಗೆಗಳನ್ನು ಒಂದು ಹೊರೆಯನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಆತನು ತುಂಬ ದುಃಖದಲ್ಲಿರ್ತಾನೆ. ಆತ ಏನು ಮಾಡ್ತಾನೆ, ಅವನನ್ನು ನೋಡಿ ಆ ನಾವಿಕನನ್ನು ಪ್ರಶ್ನೆ ಮಾಡ್ತಾರೆ. ದ ಮ್ಯಾನ್ ಇನ್ ದ ಬ್ಲ್ಯಾಕ್ ನೋಡಿ ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಒಂದು ಕಾಲಿರೋದಿಲ್ಲ, ಆ ವುಡನ್ ಲೆಗ್ ಹಾಕ್ಕೊಂಡಿರ್ತಾನೆ, ಜೊತೆಗೆ ಕಟ್ಟಿಗೆಗಳ ಹೊರೆಯನ್ನು ತೊಗೊಂಡು ಹೋಗ್ತಾ ಇರ್ತಾನೆ. ಅದನ್ನು ನೋಡಿದಂಥ ಈ ಮ್ಯಾನ್ ಇನ್ ದ ಬ್ಲ್ಯಾಕ್ ಈ ಚೀನಿ ಪ್ರವಾಸಿಗ ಅಲ್ಟಾಂಗಿಗೆ ಗೊತ್ತಾಗಲಿ ಈ ವ್ಯಕ್ತಿ ಒಬ್ಬ ಕಪಟ ವಂಚಕ ಈತ ಅನ್ನೋದನ್ನು ನಾನು ಆತನಿಗೆ ತೋರಿಸ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾನೆ, ಆ ನಾವಿಕನನ್ನು ಪ್ರಶ್ನೆ ಮಾಡ್ತಾನೆ. ಅಲ್ಲಿ ಆ ಪ್ರಶ್ನೆ ಮಾಡಿದಾಗ ಅವನಿಗೆ ಅಲ್ಲೊಂದು ಆಶ್ಚರ್ಯ ಕಾದಿರುತ್ತೆ. ಅದೇನಪ್ಪ ಅಂದರೆ, ಆ ಒಂದು ಆಶ್ಚರ್ಯ ಮತ್ತು ಆ ಸಂತೋಷಕ್ಕೆ ಕಾರಣ ಏನಪ್ಪ ಅಂದರೆ, ಆ ನಾವಿಕ ಹೇಳ್ತಾನೆ, ಆ ಕಟ್ಟಿಗೆ ಚೂರುಗಳನ್ನು ಏನು ಮಾಡಿದ್ದಾನೆ ಆತ ಒಂದು ಶಿಲ್ಲಾಂಗ್ ಹಣವನ್ನು ಕೊಟ್ಟು ಖರೀದಿ ಮಾಡಿದ್ದಾನೆ ಅಂತಕ್ಕಂತಹ ಮಾತನ್ನು ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡಂತಹ ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಮತ್ತು ಅಲ್ಟಾಂಗಿ ಒಂದು ರೀತಿ ಆಶ್ಚರ್ಯ ಮತ್ತು ಸಂತೋಷಕ್ಕೆ ಒಳಗಾಗ್ತಾರೆ. ಅಂದರೆ ಆ ಒಂದು ಹಣಕ್ಕೆ ಆ ಶಿಲ್ಲಾಂಗ್ಗೆ ನಾನು ಇಷ್ಟನ್ನು ಖರೀದಿ ಮಾಡಿರ್ತಕ್ಕಂಥದ್ದು ಅದು ಒಂದು ರೀತಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಗೊತ್ತಾಗುತ್ತೆ. ನಂತರ ದ ಮ್ಯಾನ್ ಇನ್ ಬ್ಲ್ಯಾಕ್ ಮತ್ತು ಅಲ್ಟಾಂಗಿ ಆ ಪ್ರವಾಸಿಗ ಇಬ್ಬರು ಏನು ಮಾಡ್ತಾರೆ, ಇನ್ನೊಬ್ಬ ಪೂರ್ ವುಮ್ಯಾನ್, ಒಬ್ಬ ಬಡ ಸ್ತ್ರೀಯನ್ನು ಭೇಟಿ ಮಾಡ್ತಾರೆ. ಆ ಬಡ ಸ್ತ್ರೀ ಏನು ಮಾಡಿರ್ತಾಳೆ, ಅವಳ ಮೈ ಮೇಲಿರ್ತಕ್ಕಂಥ ಬಟ್ಟೆಗಳೆಲ್ಲ ತುಂಬ ಹಳೆಯ ಹರಿದಿರ್ತಕ್ಕಂಥ ಬಟ್ಟೆಗಳನ್ನು ತೊಟ್ಟಿರ್ತಾಳೆ. ಆಕೆ ತನ್ನ ಕಂಕಳಲ್ಲಿ ಒಂದು ಮಗುವನ್ನು ಇಟ್ಕೊಂಡಿರ್ತಾಳೆ ಮತ್ತು ಬೆನ್ನಿನ ಮೇಲೆ ಇನ್ನೊಂದು ಮಗುವನ್ನು ಇಟ್ಕೊಂಡಿರ್ತಾಳೆ. ಆಕೆ ಏನು ಮಾಡ್ತಾಳೆ, ಅಲ್ಲಿರ್ತಕ್ಕಂಥ ಚೀನಿ ಪ್ರವಾಸಿಗನನ್ನು ಅಂದರೆ ಅಲ್ಟಾಂಗಿಯನ್ನು ಗಮನಿಸದೆ ಡೈರೆಕ್ಟಾಗಿ ಬಂದು ಈ ಒಂದು ಮ್ಯಾನ್ ಇನ್ ದ ಬ್ಲ್ಯಾಕ್ ಮನುಷ್ಯ ಆ ವ್ಯಕ್ತಿಯ ಬಳಿ ಬಂದು ತನ್ನ ಹಣಕ್ಕಾಗಿ ಕೇಳ್ತಾನೆ. ಆಗ ಆ ಕಪ್ಪು ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಏನು ಮಾಡ್ತಾನೆ, ಆಕೆಗೆ ದುಡ್ಡನ್ನು ಕೊಡಲಿಕ್ಕೆ ತನ್ನಲ್ಲಿರ್ತಕ್ಕಂಥ ಜೇಬಿನಲ್ಲಿರ್ತಕ್ಕಂಥ ಹಣಕ್ಕಾಗಿ ಹುಡುಕಾಡ್ತಾನೆ.
ಹುಡುಕಾಡಿದಾಗ ಆತನ ಬಳಿ ಏನು ಇರೋದಿಲ್ಲ. ಆಗ ಏನು ಮಾಡ್ತಾನೆ, ಅಯ್ಯೋ ಈ ಮಹಿಳೆಗೆ ಆ ಒಂದು ಸಹಾಯ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ವಲ್ಲ ಅಂತಕ್ಕಂತಹ ಒಂದು ನೋವು ಆತನಲ್ಲಿ ಕಾಣುತ್ತೆ. ನಂತರ ಅಯ್ಯೋ ಈಕೆಗೆ ಏನಾದರೂ ಮಾಡಿ ಸಹಾಯ ಮಾಡಬೇಕಲ್ಲ ಅನ್ನೋಷ್ಟೊತ್ತಿಗೆ ಅವನಿಗೆ ಆ ಒಂದು ಬಂಡಲ್ ಆಫ್ ಚಿಪ್ಸ್ ಒಂದು ನೆನಪು ಬರುತ್ತೆ. ಆ ಚಿಪ್ಸನ್ನು ಏನು ಮಾಡ್ತಾನೆ, ಅವಳ ಕೈಯಲ್ಲಿ ಕೊಟ್ಟು ದ ಮ್ಯಾನ್ ಇನ್ ದ ಬ್ಲ್ಯಾಕ್ ಹೊರಟೋಗ್ತಾನೆ. ನೋಡಿ, ಈ ರೀತಿಯಾಗಿ ದ ಮ್ಯಾನ್ ಇನ್ ದ ಬ್ಲ್ಯಾಕ್ ನೋಡೋದಕ್ಕೆ ತಾನು ಕಠೋರ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಬೇಕು ಅನ್ನಿಸ್ಕೊಂಡ್ರೂ ಸಹ ಆತ ಏನು ಮಾಡ್ತಾನೆ, ತನ್ನ ದಾನದ ಗುಣ ಆತ ಏನು ಮಾಡ್ತಾನೆ, ಬರ್ತಕ್ಕಂತಹ ಬಡವರಿಗೆ, ನಿರ್ಗತಿಕರಿಗೆ, ಹಾಗೆ ಅವರು ವಂಚಕರಂತ ಗೊತ್ತಿದ್ದರೂ ಸಹ ಆತ ಏನು ಮಾಡ್ತಾನೆ, ತನ್ನ ಕೈಲಾದಂತಹ ಸಹಾಯವನ್ನು ಮಾಡ್ತಾ ಹೋಗ್ತಾನೆ. ಇದು ಒಲಿವರ್ ಗೋಲ್ಡ್ ಸ್ಮಿತ್ರವರ ಈ ಒಂದು ದ ಮ್ಯಾನ್ ಇನ್ ಬ್ಲ್ಯಾಕ್ನ ಒಂದು ಎಸ್ಸೆಯ ಕನ್ನಡದ ಸಂಪೂರ್ಣ ಒಂದು ಸಮರಿಯಾಗಿರುತ್ತೆ. ಇದರ ಒಂದು ಇಂಗ್ಲೀಷ್ ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತೇನೆ. ಡೌನ್ಲೋಡ್ ಮಾಡಿ ಓದಿ, ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ತಿಳಿಸುತ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.